Shivaya Guruve Namaha, Srimatre Namaha. I bow down to the divine feet of Parampita Parameshwara Parameshwari, Rajashamala Mata, Varahi Mata, all the Devi Devata, Shambhala Masters, Siddha Masters, my dear Kula Devata, Ishta Devata, Grama Devata, my Guru, please bless me and please give me the divine messages to my soul family. Thank you, thank you, thank you. ಹಲೋ ವ್ಯೂವರ್ಸ್, ಎಲ್ಲ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರಾ, ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ, ಯಾರೆಲ್ಲ ಪ್ರೈವೇಟ್ ರೀಡಿಂಗ್ ಬೇಕು ಖಂಡಿತ ನನಗೆ ಮೆಸೇಜ್ ಮಾಡಿ. ನನ್ನ ನಂಬರು ತಮ್ಮನೇಲಲ್ಲಿ ಇರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಮನೆ ರೇಖೆ ಅಟ್ಯೂನ್ಮೆಂಟು ಅಥವಾ ಆಂಜನೇಯ ಸ್ವಾಮಿ ಹನುಮಾನ್ ರೇಖೆ ಅಟ್ಯೂನ್ಮೆಂಟ್ ಪಡ್ಕೋಬೇಕು ಅಂತ ನಿಮಗೆ ಇನ್ಸೇಷನ್ ಆದರೆ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ 29ನೇ ತಾರೀಕು 11/11 ಪೋರ್ಟಲ್ ಇದೆ, ಅದಕ್ಕೂ ಕೂಡ ಗೈಡೆಡ್ ಮೆಡಿಟೇಷನ್ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ತುಂಬ ಸ್ಟಬನ್ ಆಗಿದೆ, ಆಗ್ತಾನೆ ಇಲ್ಲ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಅಂದರೆ ಖಂಡಿತ ಅವತ್ತು ಮಾಡೋ ಅಂಥ ಗೈಡೆಡ್ ಮೆಡಿಟೇಷನ್ನು ಮ್ಯಾನಿಫೆಸ್ಟೇಷನ್ದು ಜಾಯಿನ್ ಆಗಿ ಖಂಡಿತ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ, ಇವತ್ತು ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಏನು ಮೆಸೇಜಸ್ ಇದೆ ಅಂತ ಹೇಳಿ ನೋಡೋಣ. ಇಲ್ಲಿ ಮೊದಲಿಗೆ ಕಿಂಗ್ ಆಫ್ ಧರ್ಮ ಶ್ರೀರಾಮ ಅವರ ಒಂದು ಕಾರ್ಡ್ ಬಂದಿದೆ. ಈ ಮೂಲಕ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಇಲ್ಲಿ ಯಾರೋ ನಿಮ್ಮ ಪಾರ್ಟ್ನರಿಂದ ದೂರ ಆಗಿ ದುಃಖ ಪಡ್ತಾ ಇದ್ದೀರಾ. ಸೊ ಡೋಂಟ್ ವರಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಖಂಡಿತ ಈ ಒಂದು ಅಗಲಿಕೆ ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ. ಇದು ನಿಮ್ಮ ಇಬ್ಬರ ಒಂದು ಪ್ರೀತಿ ಮತ್ತು ನಿಮ್ಮ ಬಾಂಡಿಂಗ್ ಹೇಗಿದೆ ಅನ್ನೋಂತಹ ಒಂದು ಪರೀಕ್ಷೆಯ ಸಮಯ. ಈ ಸಮಯವನ್ನು ನೀವು ಗೆಲ್ಲಬೇಕು ಹಾಗೂ ಈ ಒಂದು ಒಂಟಿತನ ನೀವೇನು ಅನುಭವಿಸ್ತಾ ಇದ್ದೀರಲ್ಲ ಅದನ್ನು ಸ್ಪಿರಿಚುಯಾಲಿಟಿನಲ್ಲಿ ಆ ಸಮಯವನ್ನು ಸರಿದೂಗಿಸ್ಕೊಳ್ಳಿ ಮತ್ತು ಒಳ್ಳೆಯ ಕರ್ಮವನ್ನು ಸಂಪಾದನೆ ಮಾಡೋದಕ್ಕೆ ಬಳಸ್ಕೊಳ್ಳಿ. ದೇವರ ಜಪವನ್ನು ಮಾಡಿ ನಿಮ್ಮ ವೈಬ್ರೇಷನ್ನ ಹೈ ಮಾಡ್ಕೊಳ್ಳಿ. ಇಲ್ಲಿ ಕೆಲವರಿಗೆ ಅವರಾಗೆ ನಿಮ್ಮ ಪಾರ್ಟ್ನರ್ ದೂರ ಆಗಿದ್ದಾರೆ, ಸೊ ಅದಕ್ಕೆ ದುಃಖ ಬೇಡ. ಖಂಡಿತ ನಿಮಗೆ ಅವರು ಸೂಟಬಲ್ ಆಗಿದ್ದರೆ, ಕಂಪ್ಯಾಟಬಲ್ ಆಗಿದ್ದರೆ, ಅನುರೂಪ ಆಗಿದ್ದರೆ ಅವ್ರು ಬಂದೇ ಬರ್ತಾರೆ. ಸೊ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಬಿಡಿ. ನಿಮ್ಮ ವೈಬ್ರೇಷನ್ ಹೈ ಆದಾಗ ನಿಮ್ಗೆ ಯಾರು ಅನುರೂಪವಾದವರು ಅವರೇ ಬರ್ತಾರೆ. ಲೋ ಎನರ್ಜಿ ಇರೋರು ಖಂಡಿತ ನಿಮ್ಮ ಜೀವನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಿಮ್ಮ ವೈಬ್ರೇಷನ್ ಹೈ ಇದೆ. ಸೊ ಡೋಂಟ್ ವರಿ, ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಸೇರ್ತಾರೆ, ಬರ್ತಾರೆ ಕೂಡ. ಸೊ ಇಲ್ಲೂ ಕೂಡ ಮೆಸೇಜ್ ಅದೇ ಬಂದಿದೆ. ನಿಮ್ಮ ಮ್ಯಾರೇಜಲ್ಲಿ ಏನಾದರೂ ಇಷ್ಟು ದಿನಗಳ ತನಕ ಒಂದು ಗ್ಯಾಪ್ ಇದ್ದರೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದೆಲ್ಲ ಹೋಗಿ ಇಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ನಿಮ್ಮ ಪ್ರೀತಿ ಮತ್ತೆ ನಿಮಗೆ ಸಿಗ್ತಾ ಇದೆ. ಮತ್ತು ಇದಕ್ಕೂ ಮುಂಚೆ ಇಲ್ಲಿ ಕೆಲವರ ಎನರ್ಜಿ ಹೇಗಿದೆ ಅಂದರೆ, ದೊಡ್ಡವರು ಏನಾದರೂ ಹೇಳಿದ್ರೆ ಯಾಕೆ ಕೇಳಬೇಕು, ನೀವೇನು ಹೇಳಬೇಕು ಅನ್ನೋದು ನನಗೆ ನಿಮಗಿಂತ ಚೆನ್ನಾಗಿ ಗೊತ್ತು, ಈ ಥರ ಒಂದು ಎನರ್ಜಿನಲ್ಲಿದ್ರಿ. ಬಟ್ ಇನ್ನು ಮುಂದೆ ನಿಮ್ಮ ಒಳ್ಳೆಯದಕ್ಕೆ ಯಾರು ಏನೇ ಹೇಳಲಿ, ಅವರು ಚಿಕ್ಕವರಾದರೂ ಸರಿ ದೊಡ್ಡವರಾದರೂ ಸರಿ, ಅವರಿಂದ ನಿಮಗೆ ಹೇಳಿರೋದು ಒಳ್ಳೆಯದು ಅಂತಂದರೆ ಅದನ್ನು ತಗೊಳ್ಳೋ ಅಂತಹ ಮನಸ್ಥಿತಿಗೆ ನೀವು ಬರ್ತಾ ಇದ್ದೀರಾ. ನಿಮಗೆ ಸೆಕ್ಯೂರಿಟಿ ಸಿಗ್ತಾ ಇದೆ. ಕೆಲಸ ಇಲ್ಲ ಅಂತನೋ ಅಥವಾ ನನ್ನ ಸಂಬಂಧಗಳ ಬಗ್ಗೆ ನಂಬಿಕೆ ಇಲ್ಲ, ನಾನು ಇರೋ ಜಾಗ, ಕೆಲವರು ಅನ್ಕೋತಾ ಇದ್ದೀನಿ ನಾನು ಇರೋ ಜಾಗದಲ್ಲಿ ಏನೋ ನೆಗೆಟಿವಿಟಿ ಇದೆ ಅಂತನೋ, ಅಸೂಕ್ತವಾದದಲ್ಲ ಅನ್ನೋ ಅಂತಹ ಒಂದು ವೈಬ್ರೇಷನಲ್ಲಿ ನೀವಿದ್ರಿ. ಬಟ್ ಇನ್ನು ಮುಂದೆ ಸೆಕ್ಯೂರ್ ಆಗ್ತೀರಾ. ನಿಮಗೆ ಇರೋಂತಹ ಜಾಬ್ ಮಾಡ್ತಾ ಇರೋಂಥ ಜಾಗ ಆಗಿರಬಹುದು, ನಿಮ್ಮ ಮನೆ ಆಗಿರಬಹುದು, ಅದು ನಿಮಗೆ ತಕ್ಕನಾದದಲ್ಲ ಅಂತ ಅಂದರೆ ಖಂಡಿತ ಅದನ್ನು ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ರಿಪ್ಲೇಸ್ ಮಾಡ್ತಿದ್ದಾರೆ. ನಿಮ್ಮನ್ನು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಿಮ್ಮ ಸ್ಪಿರಿಚುಯಾಲಿಟಿಗೆ ಹಾಗೂ ನಿಮ್ಮ ಲವ್ ಲೈಫ್ಗೆ ಮತ್ತು ನಿಮ್ಮ ಹಣಕ್ಕೆ ಸಂಬಂಧಪಟ್ಟಂಗೆ ಬಿಸ್ನೆಸ್ಗೆ ಎಲ್ಲ ಥರದಲ್ಲೂ ಸೂಕ್ತ ಆಗುವಂತಹ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀರಾ. ನಿಮಗೆ ನೇಮ್, ಫೇಮ್, ಸಕ್ಸಸ್ ಬರ್ತಾ ಇದೆ. ನಿಮ್ಮ ಸ್ಟೇಟಸ್ಸು ಉತ್ತಮ ಆಗ್ತಾ ಇದೆ.
ಮತ್ತು ನೀವೇನು ಬೇರೆಯವ್ರಿಗೆ ಮಾತಾಡ್ತಾ ಇದ್ರಿ ಅಲ್ವಾ, ಅದನ್ನು ಸತ್ಯವನ್ನೇ ನೀವು ಇನ್ನು ಮುಂದೆ ಹೇಳ್ತೀರ. ನಿಮಗೆ ಇಷ್ಟು ದಿನ ಅನ್ನಿಸ್ತಾ ಇರುತ್ತೆ, ನಾನು ಇದನ್ನು ಹೇಳಬೇಕಿತ್ತು ಇವ್ರಿಗೆ ಅಂತ. ಆದರೆ ನಿಮ್ಗೆ ಅದು ಹೇಳೋ ಅಂಥ ಎನರ್ಜಿ ಇರ್ತಿರ್ಲಿಲ್ಲ, ಆ ವೈಬ್ರೇಷನಲ್ಲಿ ನೀವು ಇರ್ತಿರ್ಲಿಲ್ಲ. ಬಟ್ ಇನ್ನು ಮುಂದೆ ನಿಮಗೆ ಆ ಧೈರ್ಯ ಬರ್ತಾ ಇದೆ, ನಿಜವನ್ನು ಹೇಳೋ ಅಂತಹ ಒಂದು ಮನಸ್ಥಿತಿಗೆ ನೀವು ಬರ್ತಾ ಇದ್ದೀರಾ. ಇದಕ್ಕೆ ಮುಂಚೆ ಅವ್ರು ಬೇಜಾರು ಮಾಡ್ಕೋತಾರೆ ಅಂತನೋ, ಹೇಳಿದ್ರೆ ಏನಾಗ್ಬಿಡುತ್ತೆ, ತೊಂದರೆ ಆಗ್ಬಿಡುತ್ತೇನೋ ಅಂತನೋ, ಈ ಥರ ಅನ್ಯಾಯಗಳನ್ನ ಸಹಿಸ್ಕೊಂಡು ಬಂದಿದ್ರಿ. ಅದರಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ. ಮತ್ತು ನೀವು ಯಾರಿಗಾದ್ರೂ ಏನಾದರೂ ಒಂದು ಮಾತನ್ನು ಕೊಟ್ಟರೆ ಅದಕ್ಕೆ ಬದ್ಧರಾಗಿ ನಿಲ್ಲೋ ಅಂತಹ ಒಂದು ಎನರ್ಜಿ ಬರ್ತಾ ಇದೆ. ಮತ್ತು ಅದನ್ನು ನೆರವೇರಿಸ್ಕೊಡ್ತೀರಿ. ಈಗ ಯಾರಿಗಾದ್ರೂ ಏನಾದರೂ ಅಶ್ಯೂರೆನ್ಸ್ ಕೊಟ್ಟರೆ ನಾನು ಈ ಕೆಲಸ ಮಾಡಿಕೊಡ್ತೀನಿ ಅಂತ ಅಂದರೆ ಅದನ್ನು ನೀವು ಮಾಡಿಕೊಟ್ಟೇ ಕೊಡ್ತೀರಾ ಅಂತಹ ಒಂದು ಎನರ್ಜಿಗೆ ನೀವು ಬರ್ತಾ ಇದ್ದೀರಾ. ಹೀಗಾಗಿ ನಿಮ್ಮನ್ನು ಕಂಡ್ರೆ ಎಲ್ಲರೂ ಗೌರವವನ್ನು ಕೊಡುವಂತಹ ಒಂದು, ನಿಮ್ಮ ಸುತ್ತಮುತ್ತ ಇರೋರು ಅದನ್ನು ಅಬ್ಸರ್ವ್ ಮಾಡ್ತಾರೆ. ಓ ಇವ್ರು ಕೊಟ್ಟು ಮಾತು ತಪ್ಪಲ್ಲ ಅನ್ನೋಂತಹ ನಂಬಿಕೆ ನಿಮ್ಮ ಮೇಲೆ ಅವರಿಗೆ ಬರುತ್ತೆ. ಇಲ್ಲಿ ಈ ಕಾರ್ಡ್ ಮೂಲಕ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ನಿಮಗೆ ಎಲ್ಲ ಡೇಂಜರ್ಸಿಂದ, ನಿಮಗೇನಾದರೂ ನಮಗೆ ನನ್ನ ಫ್ಯಾಮಿಲಿಯವ್ರ ರಕ್ಷಣೆ ಇಲ್ಲ ಅಂತನೋ, ಯಾವುದಾದ್ರೂ ನೈಸರ್ಗಿಕ ವಿಕೋಪ ಆಗಿ ನಮ್ಮ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ ಅಂತನೋ, ಅಥವಾ ಜರ್ನಿ ಎಲ್ಲಾದರೂ ಹೊರಗಡೆ ಹೊರಟಾಗ ಸೇಫ್ಟಿ ಇದೆಯೋ ಇಲ್ವೋ, ನನ್ನ ಫ್ಯಾಮಿಲಿ ಸುರಕ್ಷಿತವಾಗಿದೆಯಾ, ಈ ಥರ ಒಂದು ನಿಮಗೆ ಡೌಟ್ಸ್ ಇತ್ತು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು, ಏನೂ ಹೆದರಬೇಡಿ, ನಿಮ್ಮ ರಕ್ಷಣೆಗಾಗಿ ನಾನಿದ್ದೀನಿ, ಹಾಗೂ ಶ್ರೀರಾಮ ಅವರ ಬಿಲ್ಲನ್ನು ಧರಿಸಿ ನಿಮ್ಮ ರಕ್ಷಣೆಗೆ ನಿಮ್ಮ ಜೊತೆಗೆ ಸದಾ ಇದ್ದಾರೆ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಶ್ರೀರಾಮ ಹೇಳ್ತಿದ್ದಾರೆ. ಸೊ ನನಗಿಲ್ಲಿ ಆಂಜನೇಯ ಸ್ವಾಮಿ ಕರೆದಂಗೆ ಭಾಸ ಆಗ್ತಾ ಇದೆ. ಬಿಕಾಸ್ ಆಂಜನೇಯ ಸ್ವಾಮಿ, ಶ್ರೀರಾಮ ಎಲ್ಲಿರ್ತಾರೆ ಅಲ್ಲಿ ಆಂಜನೇಯ ಸ್ವಾಮಿ ಇರಲೇಬೇಕಲ್ವ. ಹಾಗಾಗಿ ಇವರ ಇಬ್ಬರ ಒಂದು ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ. ಬನ್ನಿ ಹಾಗಿದ್ರೆ ಮುಂದಿನ ಮೆಸೇಜ್ ಏನು ಅಂತ ನೋಡೋಣ. ಮೈ ಗಾಡ್, ಎಲ್ಲ ದೇವರು ಬಂದಿದ್ದಾರೆ ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡೋದಕ್ಕೆ. ಬ್ರಹ್ಮದೇವರು, ಲಕ್ಷ್ಮೀನಾರಾಯಣ, ಶಿವ, ಸೊ ಎಲ್ಲ ದೇವಾನುದೇವತೆಗಳು ನಿಮಗೆ ಈ ಕಾರ್ಡ್ ಮೂಲಕ ಆಶೀರ್ವಾದ ಮಾಡ್ತಾ ಇದ್ದಾರೆ, ಹಾಗೂ ನಿಮಗೆ ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಏಕಾದಶಿಯನ್ನು ಯಾರು ತುಂಬ ನಿಷ್ಠೆಯಿಂದ ಮಾಡಿದ್ದೀರಾ, ಸೊ ನಿಮಗೆ ವಿಷ್ಣು ದೇವರ ಒಂದು ಆಶೀರ್ವಾದ ಖಂಡಿತ ಸಿಕ್ಕಿದೆ. ನೀವೇನು ಸಂಕಲ್ಪ ಮಾಡಿಕೊಂಡು ಮಾಡಿದ್ರಿ ಅಲ್ವಾ, ಅದರಲ್ಲಿ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ, ದೇವರ ಅನುಗ್ರಹ ಸಿಕ್ಕಿದೆ, ಅದು ಮ್ಯಾನಿಫೆಸ್ಟ್ ಆಗಿ ನಿಮಗೆ ಬರ್ತಾ ಇದೆ. ಮತ್ತು ಇಲ್ಲಿ ಕೆಲವರು ನಾನು ಈಶ್ವರನ ಆರಾಧಕ, ನಾನು ವಿಷ್ಣುವಿನ ಆರಾಧಕ ಅಂತ ಈ ಥರ ನೀವು ದೇವರನ್ನು ಬೇರೆ ಬೇರೆ ಥರ ನೋಡ್ತಾ ಇದ್ದೀರ. ಈ ಕಾರ್ಡ್ ಮೂಲಕ ರಾಘವೇಂದ್ರ ಸ್ವಾಮಿ ಹೇಳ್ತಾ ಇದ್ದಾರೆ, ಎಲ್ಲ ದೇವರು ಒಂದೇ. ಅದಕ್ಕಿಂತ ಹೆಚ್ಚಾಗಿ ವಿಷ್ಣುವಿನ ಇಷ್ಟ ದೇವರು ಈಶ್ವರ ಅವರ ಒಂದು ಇಷ್ಟ ದೇವರು ಶ್ರೀಹರಿ. ಇವರ ಮನಸ್ಸಲ್ಲಿ ಅವರು ಇದ್ದಾರೆ, ಅವರ ಮನಸ್ಸಲ್ಲಿ ಇವರು ಇದ್ದಾರೆ. ಆದರೆ ನೀವು ಈ ಥರ ಭೇದ ಭಾವ ಮಾಡಿಕೊಂಡು ಅವರ ಆಶೀರ್ವಾದದಿಂದ ವಂಚಿತರಾಗ್ತಾ ಇದ್ದೀರಿ. ನಾವಿಬ್ಬರೂ ಕೂಡ ಒಂದೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಥರ ಭೇದ ಭಾವವನ್ನು ಮಾಡಬೇಡಿ. ಎನರ್ಜಿ ವೈಸ್ ಹೋದರೆ ಎಲ್ಲ ದೇವರುಗಳು ಕೂಡ ಒಂದೇ, ಎಲ್ಲರೂ ಒಂದು ಕಡೆ ಎಲ್ಲೋ ಕನೆಕ್ಟ್ ಆಗ್ತಾರೆ. ಹಾಗಾಗಿ ಮತ್ತು ನಾನು ಆ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು, ಈ ದೇವರು ಆ ದೇವರು ಅಂತ ಎಲ್ಲ ತುಂಬ ದೇವರನ್ನು ನೀವು ಇಟ್ಕೊಂಡು ಪೂಜೆ ಮಾಡಬೇಕು ಅಂತಲೂ ಇಲ್ಲ. ಬಿಕಾಸ್ ಎನರ್ಜಿ ಎಲ್ಲ ಒಂದೇ ದೇವರಲ್ಲಿ ನೀವು ಎಲ್ಲರನ್ನೂ ಕಾಣಬಹುದು. ಹಾಗಾಗಿ ಈ ಗೊಂದಲಗಳು ಬೇಡ, ಭೇದ ಭಾವ ಕೂಡ ಬೇಡ. ಎಲ್ಲರ ಒಂದು ಆಶೀರ್ವಾದ ನಿಮಗೆ ಸಿಗಲಿ, ಎಲ್ಲರ ಕೃಪೆ, ಎಲ್ಲ ದೇವರ ಕೃಪೆ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಲಕ್ಷ್ಮೀ ತಾಯಿ ಆಶೀರ್ವಾದ ಕೂಡ ಇಲ್ಲಿ ನನಗೆ ಬ್ಲೆಸ್ಸಿಂಗ್ ಸಿಗ್ತಾ ಇರೋದು ಕಾಣಿಸ್ತಾ ಇದೆ.
ಮತ್ತು ಇಲ್ಲಿ ಕೆಲವರು ತುಂಬ ಇನ್ನೋಸೆನ್ಸ್, ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ತುಂಬ ಇನ್ನೋಸೆಂಟು, ನಿಮ್ಮ ಮನಸ್ಸು ತುಂಬ ಪರಿಶುದ್ಧವಾದದ್ದು, ಬೇಗ ಕರುಣೆ ಉಕ್ಕಿ ಹರಿಯತ್ತೆ ನಿಮಗೆ. ಯಾರಾದರೂ ಕಷ್ಟದಲ್ಲಿರೋರನ್ನ ನೋಡಿದ್ರೆ ಹಿಂದೆ ಮುಂದೆ ನೋಡಿದ್ರೆ ಸಹಾಯ ಮಾಡೋಕ್ಕೆ ಹೋಗ್ತೀರಾ. ಸೊ ನಿಮ್ಮ ಒಂದು ಒಳ್ಳೆತನಕ್ಕೆ ಎಲ್ಲ ದೇವಾನುದೇವತೆಗಳು, ಇಡೀ ಯೂನಿವರ್ಸು ಖುಷಿಯಾಗಿದೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಏನಿಷ್ಟು ದಿನ ಪರೀಕ್ಷೆ ಇತ್ತು ಅದೆಲ್ಲ ಕಳೆದು ನಿಮಗೆ ಒಳ್ಳೆಯದಾಗ್ತಾ ಇದೆ. ಎಲ್ಲ ದೇವರ ಎನರ್ಜಿ ನಿಮಗೆ ಅಲೈನ್ ಆಗ್ತಾ ಇದೆ. ಬಿಕಾಸ್ ನಿಮ್ಮಲ್ಲಿರೋ ಆ ಒಂದು ಒಳ್ಳೆಯತನ ಹಾಗೂ ದೇವರ ಬಗ್ಗೆ ಇರುವಂತಹ ನಿಮ್ಮ ಪ್ರೀತಿ, ಭಕ್ತಿ, ನೀವು ಎಷ್ಟೇ ಗಂಟೆಗಟ್ಟಲೆ ಕುತ್ಕೊಂಡು ಪೂಜೆ ಮಾಡಿದ್ರು ನೀವು ಭಕ್ತಿಯಿಂದ ಪ್ರೀತಿಯಿಂದ ಪೂಜೆ ಮಾಡಿಲ್ಲ ಅಂದರೆ ಖಂಡಿತ ಅದು ದೇವರಿಗೆ ಸಲ್ಲೋದಿಲ್ಲ. ಅಥವಾ ಗಂಟೆಗಟ್ಟಲೆ ನೀವು ಪೂಜೆ ಮಾಡ್ತಾ ಇದ್ದೀರಿ, ಕಷ್ಟದಲ್ಲಿ ಯಾರೋ ಒಬ್ಬರು ಊಟ ಇಲ್ಲದೆ ನರಳ್ತಿದ್ದಾರೆ ಅಂತನೋ, ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರನ್ನ ನೋಡಿ ನಿಮಗೆ ಮರುಕ ಬರದೇ ಹೋದರೆ ನೀವು ಮಾಡೋಂತಹ ಪೂಜೆ ದೇವರಿಗೆ ಸಲ್ಲೋದಿಲ್ಲ. ಯಾಕಂದರೆ ದೇವರ ಒಂದು ಗೈಡೆನ್ಸ್ ಎಲ್ರಿಗೂ ಇಡೀ ಪ್ರಪಂಚಕ್ಕೆ ಅಂದರೆ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು, ಇತರೆ ಮನುಷ್ಯರಲ್ಲಿ ದೇವರನ್ನು ಕಾಣಬೇಕು ಅಂತ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾರವರ ಒಂದು ಅವ್ರದ್ದು ಒಂದು ಇದು ಉದ್ದೇಶನೂ ಅದೇ, ಪ್ರಾಣಿಗಳಲ್ಲಿ ನನ್ನನ್ನು ಕಾಣಿ, ಅವ್ರಿಗೆ ನೀವು ಊಟ ಕೊಟ್ಟರೆ ನನಗೆ ಊಟ ಕೊಟ್ಟಂಗೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಪ್ರಕೃತಿನಲ್ಲಿ ದೇವರನ್ನು ಕಾಣಿ, ನೀವು ಪ್ರಕೃತಿ ಸೇವೆ ಮಾಡಿದ್ರೆ ಖಂಡಿತ ದೇವರು ನಿಮಗೆ ಬಹಳ ಬೇಗ ಒಲಿತಾರೆ ನೀವು ಮಾಡೋ ಪೂಜೆ ಜೊತೆಗೆ ಅಂತ. ಸೊ ಈ ಒಂದು ಗೈಡೆನ್ಸ್ ಯಾರಿಗೆ ರೆಸನೇಟ್ ಆಗುತ್ತೆ, ಯಾರು ಕನ್ಫ್ಯೂಷನಲ್ಲಿದ್ದೀರಾ ಅದನ್ನು ಫಾಲೋ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ಕಾರ್ಡು. ಸೊ ಇಲ್ಲೂ ಕೂಡ ನಟರಾಜ, ಲಾರ್ಡ್ ಆಫ್ ಡ್ಯಾನ್ಸ್. ಇಲ್ಲಿ ಯಾರೋ ಕಲೆಗೆ ಸಂಬಂಧಪಟ್ಟವ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ನಿಮಗೆ ನಟರಾಜ ದೇವರ ಒಂದು ಅನುಗ್ರಹ ಇದೆ. ನೀವು ಡ್ಯಾನ್ಸ್ ಅನ್ನೋದು ನಿಮ್ಮ ಪ್ಯಾಷನ್ ಆಗಿದ್ರೆ ಖಂಡಿತ ಮುಂದುವರಿಯಿರಿ, ಇದರಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಇನ್ನು ಕೆಲವ್ರಿಗೆ ಭಕ್ತಿಯಿಂದ ಭಜನೆಗಳನ್ನು ಹಾಡೋದ್ರ ಮೂಲಕ ಅದರಲ್ಲಿ ನೀವು ದೇವರನ್ನು ಕಾಣಿ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಮತ್ತು ನಿಮ್ಮ ಜೀವನದಲ್ಲಿರೋಂತಹ ಎಲ್ಲ ವಿಘ್ನಗಳಿಗೂ ಕೂಡ ಇಲ್ಲಿ ನೋಡಿ ವಿಘ್ನೇಶ್ವರ ಸ್ವಾಮಿ ಇದ್ದಾರೆ. ವಿಘ್ನೇಶ್ವರ ಸ್ವಾಮಿ ಮೂಲಕ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಗುರು ರಾಘವೇಂದ್ರ ಸ್ವಾಮಿಗಳು, ನಿಮ್ಮ ಜೀವನದಲ್ಲಿ ನೀವು ಕಲೆಗೆ ಸಂಬಂಧಪಟ್ಟಂಗೆ ಏನಾದರೂ ಸಾಧನೆ ಮಾಡೋದಕ್ಕೆ ವಿಘ್ನಗಳು ಬರ್ತಾ ಇದೆ. ನಿಮಗೆ ಚಾನ್ಸ್ ಸಿಗ್ತಿಲ್ಲ ಅಂತನೋ, ಚಾನ್ಸ್ ಸಿಕ್ಕಿದ್ರು ಅದರಲ್ಲಿ ನಿಮಗೆ ಜಯ ಸಿಗ್ತಿಲ್ಲ, ಮುಂದಕ್ಕೆ ದಾರಿ ಸ್ಟಕ್ ಆಗಿಬಿಟ್ಟಿದೆ, ಏನು ಕಾಣಿಸ್ತಾ ಇಲ್ಲ, ನನಗೆ ಯಾರು ಸಪೋರ್ಟರ್ಸ್ ಇಲ್ಲ ಅಂತ ಯಾರಾದರೂ ಇದ್ದರೆ ನಿಮಗೆ ವಿಘ್ನೇಶ್ವರ ಸ್ವಾಮಿ ಬಂದಿದ್ದಾರೆ. ಆ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಿ ನೀವು ಕಲಾಲೋಕದಲ್ಲಿ ಮುಂದುವರಿಯೋದಕ್ಕೆ ಇವರು ಸಹಾಯ ಮಾಡ್ತಾ ಇದ್ದಾರೆ. ವಿಘ್ನೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂಗೆ ಏನಾದರೂ ಪೂಜೆ ಮಾಡಿ ಅಂತ ಹೇಳ್ತಿದ್ದಾರೆ. ಸಂಕಷ್ಟರ ಚತುರ್ಥಿ ಇರ್ಬೋದು ಅಥವಾ ಓಂ ಗಂ ಗಣಪತಯೇ ನಮಃ ಅಂತ 41 ದಿನ 108 ಬಾರಿ ಹೇಳಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದ ಕೆಲಸ ಆಗಲಿಕ್ಕೆ ಏನು ವಿಘ್ನಗಳಿದೆ ಅದೆಲ್ಲ ನಿವಾರಣೆ ಆಗುತ್ತೆ. ಇನ್ನು ಕೆಲವರು ದೇವರನ್ನು ಕಾಣಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀರಾ, ದೇವರ ಸಾಕ್ಷಾತ್ಕಾರ ಆಗಬೇಕು ಅಂತ. ಸೊ ಅದು ಇಲ್ಲಿ ಸಾಕಾರ ಆಗ್ತಾ ಇದೆ. ನಿಮ್ಮ ಶಕ್ತಿ ಯೂನಿವರ್ಸ್ನ ಶಕ್ತಿ ಜೊತೆ ಅಲೈನ್ ಆಗ್ತಾ ಇದೆ, ಈಶ್ವರನ ಗೈಡೆನ್ಸ್ ಸಿಗ್ತಾ ಇದೆ. ನೀವು ಹೇಗೆ ನಟರಾಜ ದೇವರು ತನ್ನನ್ನು ತಾನು ಮರೆತು ನೃತ್ಯದಲ್ಲಿ ತಲ್ಲೀನರಾಗಿ ಆ ಒಂದು ಕಲೆಯನ್ನು ಸಿದ್ಧಿಸ್ಕೊಂಡ್ರು, ಅಂತಹ ಒಂದು ಎನರ್ಜಿ ನಿಮ್ಮ ಜೀವನದಲ್ಲೂ ಕೂಡ ಬರ್ತಾ ಇದೆ. ಮತ್ತು ಫಿಯರ್ಲೆಸ್ನೆಸ್, ನಿಮ್ಮಲ್ಲಿರೋ ಅಂತಹ ಆ ಒಂದು ಭಯ ಹೋಗಿ ನಿಮಗೆ ಧೈರ್ಯ ಬರ್ತಾ ಇದೆ, ಕ್ರಿಯೇಟಿವಿಟಿ ಬರ್ತಾ ಇದೆ. ಕ್ರಿಯೇಟಿವಿಟಿ ಅದನ್ನು ಬಲವಂತವಾಗಿ ಅಂತ ನಾವು ಕಷ್ಟಪಟ್ಕೊಂಡು ನೀವು ಮಾಡಲ್ಲ, ಅದು ನೀವು ತುಂಬ ಖುಷಿಯಾಗಿ ಕ್ರಿಯೇಟಿವ್ ಆಗಿ ಎಲ್ಲ ಕೆಲಸವನ್ನು ಮಾಡುವಂಥ ಎನರ್ಜಿಗೆ ಬರ್ತಾ ಇರೋದ್ರಿಂದ ನೇಮ್ ಫೇಮ್ ಸಕ್ಸಸ್ ಖಂಡಿತ ಸಿಗ್ತಾ ಇದೆ. ನೋಡಿ ಮ್ಯೂಸಿಕ್ಕು ಮತ್ತು ಡ್ಯಾನ್ಸಲ್ಲೂ ಕೂಡ ಒಂದು ಪರ್ಫೆಕ್ಷನ್ ಸಿಗ್ತಾ ಇದೆ. ಇಲ್ಲಿ ಕೆಲವರು ಯಾರಾದರೂ ಎಕ್ಸಾಮ್ ಕಟ್ಟಿದರೆ ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಅಥವಾ ಭರತನಾಟ್ಯ ಈ ಥರ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ
ಅನೇಕ ಎಡರು ತೊಡರುಗಳಿದ್ದರೂ ಕೂಡ ಅದರ ಮಧ್ಯದಲ್ಲಿ ಖುಷಿಯಾಗಿ ಇರೋದು ಹೇಗೆ ಅನ್ನೋದನ್ನು ನೀವು ಇಲ್ಲಿ ಕಲ್ತ್ಕೊತಾ ಇದ್ದೀರಾ. ಹೇಗೆ ಇಲ್ಲಿ ನಟರಾಜ ಈಶ್ವರನ ಕಾಲಿನ ಒಂದು ತುಳಿತಕ್ಕೆ ಎಲ್ಲ ನೆಗೆಟಿವಿಟಿ ಹೇಗೆ ರಿಮೂವ್ ಆಗುತ್ತೆ, ಹಾಗೆ ನಿಮ್ಮ ಜೀವನದಿಂದಲೂ ಕೂಡ ಆ ಒಂದು ಸಾವಿನ ಭಯ ಆಗಿರಬಹುದು, ಏನು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇರಬಹುದು, ಈ ಥರದ್ದು ಏನು ನಾವು ನೆಗೆಟಿವಿಟಿ ಇದೆ ಅದನ್ನೆಲ್ಲ ಶಿವ ದೂರ ಮಾಡ್ತಾ ಇದ್ದಾರೆ. ಅವರ ಒಂದು ಕಾಲಿನ ಘಂಟಾನಾದಕ್ಕೆ ಹೇಗೆ ಎಲ್ಲವನ್ನ ಕೆಟ್ಟದ್ದನ್ನು ನಾಶ ಮಾಡೋ ಅಂತಹ ಶಕ್ತಿ ಇದೆ, ಅದೇ ಥರ ನಿಮ್ಮ ಜೀವನದಲ್ಲೂ ಅವರ ಆಶೀರ್ವಾದದಿಂದ ನಿಮ್ಮ ಆರಾದಲ್ಲಿ ಇರುವಂತಹ ಎಲ್ಲ ಗೆಜ್ಜೆ ಹಾಕಿ ನೀವು ಡ್ಯಾನ್ಸ್ ಮಾಡಿ, ಮತ್ತು ಇನ್ನು ಕೆಲವರು ಸೌಂಡ್ ಹೀಲಿಂಗ್ ಕ್ಲಾಸಸ್ಸನ್ನು ಸೇರೋ ಅಂತಹ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಇದರಿಂದ ನಿಮ್ಮ ಆರಾನ ಕ್ಲೆನ್ಸ್ ಮಾಡೋದು, ಪ್ರೊಟೆಕ್ಷನ್ ಮಾಡೋದು ಹೇಗೆ ಅಂತ ನಿಮಗೆ ಕಲಿತಾ ಇದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ಬನ್ನಿ, ಹಾಗಿದ್ರೆ ಮುಂದಿನ ಕಾರ್ಡು ಧನ್ವಂತರಿ ದೇವ, ಗಾಡ್ ಆಫ್ ಮೆಡಿಸಿನ್. ಇಲ್ಲಿ ಆರೋಗ್ಯದ ಬಗ್ಗೆ ತುಂಬ ಜನ ಕಷ್ಟಪಡ್ತಾ ಇದ್ದೀರಾ. ಈ ಕಾರ್ಡ್ನ ಮೂಲಕ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಧನ್ವಂತರಿ ದೇವರ ಒಂದು ಆಶೀರ್ವಾದದಿಂದ ನಿಮಗೆ ಹೀಲಿಂಗ್ ಸಿಕ್ಕಿ ಆ ಕಾಯಿಲೆಯಿಂದ ನೀವು ಮುಕ್ತಿಗೊಳ್ತೀರಾ, ಅಥವಾ ನಿಮ್ಮ ಮಕ್ಕಳು ನೀವು ಅವ್ರ ಬಗ್ಗೆ ಆರೋಗ್ಯದ ಬಗ್ಗೆ ನೀವೇನಾದರೂ ತುಂಬ ಚಿಂತಿತರಾಗಿದ್ದರೆ ದೇವರು ನಿಮಗೆ ನೋಡಿ ದಾರಿಯನ್ನು ತೋರಿಸ್ತಾ ಇದ್ದಾರೆ. ವೈಟ್ ಲೈಟ್ ಇದೆ, ವೈಟ್ ಲೈಟ್ ಮೆಡಿಟೇಷನ್ನ ಕೂಡ ಮಾಡಲಿಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಕನೆಕ್ಟಾಗಿ ನೇಚರ್ ಜೊತೆಗೆ ಬರಿಗಾಲಲ್ಲಿ ನಡೀರಿ ಹೆಚ್ಚು ಹೆಚ್ಚು. ಇದರಿಂದ ನಿಮ್ಮಲ್ಲಿರುವಂತಹ ಆ ಒಂದು ನೆಗೆಟಿವ್ ವೈಬ್ರೇಷನ್ಸು ಭೂಮಿ ತಾಯಿಯ ಮಡಿಲಿಗೆ ಹೋಗುತ್ತೆ, ತಾಯಿಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಬರುತ್ತೆ. ಸರೆಂಡರ್ ಮಾಡಿ. ಸೊ ನೋಡ್ತಾ ಇರ್ಬೋದು ಹೇಗೆ ಧನ್ವಂತರಿ ದೇವರ ಈ ಒಂದು ಕಾರ್ಡು ಎಷ್ಟು ಶೈನ್ ಆಗ್ತಾ ಇದೆ ಅಂತ. ಸೊ ಫಸ್ಟು ಇಷ್ಟು ಶೈನ್ ನಾನು ನೋಡೇ ಇಲ್ಲ. ಸೊ ಅಷ್ಟು ಕಾರ್ಡ್ ಶೈನ್ ಆಗ್ತಾ ಇದೆ ಅಂದರೆ ಧನ್ವಂತರಿ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ನನಗೆ ನಿಜವಾಗ್ಲೂ ಅವ್ರು ಮುಂದೆ ಬಂದು ನಿಂತಂಗೆ ಭಾಸ ಆಗ್ತಾ ಇದೆ. ಯಾರು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ದೇವ್ರ ಹತ್ರ ಕೇಳ್ಕೊಂಡಿದ್ರಿ, ಖಂಡಿತ ನಿಮಗೆ ಹೀಲಿಂಗ್ ಸಿಗ್ತಾ ಇದೆ. ನಿಮ್ಮ ಕಾಯಿಲೆಯಿಂದ ಶಾಶ್ವತವಾಗಿ ಮುಕ್ತಿ ಸಿಗ್ತಾ ಇದೆ. ಅದು ದೇವರ ಆಶೀರ್ವಾದ. ಮನುಷ್ಯರು ಕೊಟ್ಟಿದ್ರಲ್ಲಿ ಅನುಮಾನ ಪಡ್ಬೋದು, ಆದರೆ ದೇವರ ಆಶೀರ್ವಾದ ಯಾವತ್ತೂ ಕೂಡ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಧನ್ವಂತರಿ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ನನಗೆ ಕೈಯಲ್ಲಿ ವೈಬ್ರೇಷನ್ ಆಗ್ತಾ ಇದೆ. ಸೊ ಖಂಡಿತ ಈ ಎನರ್ಜಿನ ಕ್ಲೇಮ್ ಮಾಡಿ. ಬ್ಲೆಸ್ಸಿಂಗ್ಸ್ ಖಂಡಿತ ಧನ್ವಂತರಿ ದೇವರ ಬ್ಲೆಸ್ಸಿಂಗ್ಸ್ ಹರಿತಾ ಇದೆ ನಿಮ್ಮ ಜೀವನದಲ್ಲಿ. ಯಾರೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಇದೆ ಅದೆಲ್ಲ ಖಂಡಿತ ನಿಮ್ಮ ಜೀವನದಿಂದ ಮುಕ್ತಿ ಹೊಂದುತ್ತೆ, ಹೋಗುತ್ತೆ ನಿಮ್ಮನ್ನು ಬಿಟ್ಟು. ನೋಡಿ, ಫ್ರೀಡಮ್ ಫ್ರಮ್ ಡಿಸೀಸ್, ನಿಮ್ಮ ಫ್ರೀಡಮ್ ಸಿಗ್ತಾ ಇದೆ ಖಂಡಿತ. ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಾಗ್ತಾ ಇದೆ. ಇಲ್ಲಿ ಮೆಡಿಕಲ್ ಸೈನ್ಸ್ ಬಗ್ಗೆ, ಹೀಲಿಂಗ್ ಬಗ್ಗೆ ಯಾರೋ ಒಂದು ಡೀಪಾಗಿ ನಾಲೆಡ್ಜನ್ನು ನಿಮಗೆ ಸಿಗುತ್ತೆ. ಮತ್ತು ಸ್ಪಿರಿಚುವಲ್ ನಾಲೆಡ್ಜ್ ಕೂಡ ಸಿಗ್ತಾ ಇದೆ. ನೂರಾರು ಜನರನ್ನು ಹೀಲ್ ಮಾಡೋ ಅಂತಹ, ಅವರನ್ನು ಏನೋ ಸಮಸ್ಯೆಗಳಿಂದ ಹೊರಗಡೆ ಕರ್ಕೊಂಡು ಬರೋ ಅಂತಹ ಎನರ್ಜಿಗೆ ನೀವು ಬರ್ತಾ ಇದ್ದೀರಾ. ಸೊ ಇನ್ನೊಂದು ಕಾರ್ಡನ್ನು ತೊಗೊಂಡು ನಾನು ನನ್ನ ರೀಡಿಂಗನ್ನು ಇವತ್ತು ಕಂಪ್ಲೀಟ್ ಮಾಡ್ತೀನಿ. ಬನ್ನಿ. ಕಾಮದೇವ, ಇಲ್ಲಿ ಮ್ಯಾನಿಫೆಸ್ಟೇಷನ್. ಇಲ್ಲಿ ಯಾರು ಪ್ರೀತಿಗಾಗಿ ಏನಾದರೂ ಹಿಂದಿನ ರೀಡಿಂಗಲ್ಲೂ ಅದು ಬಂದಿತ್ತು. ಮ್ಯಾನಿಫೆಸ್ಟೇಷನಲ್ಲಿ ನೀವೇನಾದರೂ ನಿಮ್ಮ ಪ್ರೀತಿಗೆ ಸಂಬಂಧಪಟ್ಟಂಗೆ ವಿಷನ್ನು ಬರೆದಿದ್ರೆ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಅದು ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗಲಿ ಅಂತನೋ, ಅಥವಾ ಮದುವೆ ಆಗಿಲ್ಲದೆ ಇದ್ದರೆ ಮದುವೆ ಆಗಲಿ ಅಂತನೋ, ಸೋಲ್ಮೇಟ್ಗಾಗಿ ನೀವೇನಾದರೂ ಕೇಳಿದರೆ ಖಂಡಿತ ಅವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಸಕ್ಸಸ್ ಸಿಗ್ತಾ ಇದೆ ನಿಮ್ಮ ಪ್ರೀತಿಯಲ್ಲಿ. ಮತ್ತು ಒಂದು ನಿಮಗೆ ಜನರನ್ನು ನಗಿಸೋ ಅಂತಹ ಒಂದು ಎಬಿಲಿಟಿ ಬರ್ತಾ ಇದೆ. ನಿಮ್ಮ ಹತ್ರ ಜನರು ಆಕರ್ಷಿತರಾಗೋಕ್ಕೆ ಶುರುವಾಗ್ತಾರೆ. ಯಾಕಂದರೆ ನಿಮ್ಮ ಆರ ಕ್ಲೆನ್ಸ್ ಆಗಿದೆ. ಗೋಲ್ಡನ್ ಕಲರಲ್ಲಿ ಇರೋದು ನನಗೆ ಸೆನ್ಸ್ ಆಗ್ತಾ ಇದೆ.
ನೀವು ಜನರ ಮಧ್ಯೆ ಇದ್ದರೆ ಅಲ್ಲಿ ನೀವು ಎದ್ದು ಕಾಣ್ತೀರ. ಸೊ ನಾನು ಚೆನ್ನಾಗಿಲ್ಲ ಅನ್ನೋದು, ಚೆನ್ನಾಗಿದೆ ಅನ್ನೋದು ಅಲ್ಲ, ಅದ್ರದ್ದು ಪ್ರಶ್ನೆ ಅಲ್ಲ. ಇಲ್ಲಿ ನಮ್ಮ ಆರ ಕ್ಲೆನ್ಸ್ ಆಗಿದ್ರೆ, ನಮ್ಮ ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ರೆ ನಮಗೆ ಒಂದು ಅಟ್ರಾಕ್ಷನ್ ಪವರ್ ಬರುತ್ತೆ. ಎಲ್ಲಾದರೂ ಗುಂಪಲ್ಲಿದ್ದೀರ ಅಂದರೆ ಜನ ನಿಮ್ಮನ್ನೇ ಹೆಚ್ಚು ಮಾತಾಡಿಸ್ಬೇಕು ಅಂತ ಬರೋದು, ಗುರುತಿಸೋದು, ನಿಮ್ಗೆ ಯಾರೋ ಅಂತ ಗೊತ್ತಿಲ್ಲದೆ ಇದ್ದರೂ ಕೂಡ ತಿರುಗಿ ನೋಡೋದು, ಇದೆಲ್ಲ ನಿಮ್ಮ ಆರ ಗೋಲ್ಡನ್ ಕಲರಲ್ಲಿದೆ ಅಂತ ಸೂಚಿಸುತ್ತೆ. ಸೊ ಆ ಒಂದು ಎನರ್ಜಿಗೆ ಇಲ್ಲಿ ಬಂದಿದ್ದೀರಾ. ಸೊ ಅದನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳಿ. ಮ್ಯಾನಿಪ್ಯುಲೇಟ್ ಮಾಡಬೇಡಿ, ಜನಗಳನ್ನು ಮೋಸ ಮಾಡಬೇಡಿ. ಯಾಕಂದರೆ ಈಗ ಅವ್ರು ಬರಬಹುದು, ಆಮೇಲೆ ಮತ್ತೆ ಅವರು ನಿಮ್ಮಿಂದ ಖಂಡಿತ ದೂರ ಆಗಿಬಿಡ್ತಾರೆ. ನೀವು ಮಾಡೋ ಮೋಸ ಗೊತ್ತಾದರೆ ಅವಳನ್ನು ಕಳ್ಕೊಳ್ಳೋ ಅಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಒಳ್ಳೆತನದಲ್ಲಿರಿ. ನಿಮಗೆ ಅಟ್ರಾಕ್ಷನ್ ಪವರ್ ತುಂಬ ಜಾಸ್ತಿ ಆಗ್ತಾ ಇದೆ. ಅದನ್ನು ನಿಮ್ಮ ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ. ಹಾಗೆ ಅವರು ಯಾರಾದರೂ ಸಹಾಯ ಕೇಳಿ ಬಂದರೆ ಅದನ್ನು ಜೆನ್ಯೂನ್ ಆಗಿ ಮಾಡಿ, ಮೋಸ ಮಾಡಬೇಡಿ. ಸೊ ಇವತ್ತು ಬಂದಿರೋಂತಹ ಮೆಸೇಜು ಯಾರಿಗೆಲ್ಲ ರೆಸೊನೇಟ್ ಆಗಿದೆ ಅಂತ ಗೊತ್ತಿಲ್ಲ. ಪಾಸಿಟಿವ್ ಎನರ್ಜಿ ಬಂದಿದೆ. ಸೊ ಯಾರ್ಯಾರಿಗೆ ಏನೇನು ರೆಸೊನೇಟ್ ಆಯಿತು ತಿಳಿಸಿ. ಈ ಒಂದು ಮೆಸೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.